ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಡೀತಿರುವಂತಹ ಫೈಟ್ ಅದೀಗ ಕೋರ್ಟ್ ಅಂಗಳದಲ್ಲಿ ನಡೀತಾ ಇದೆ. ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ, ಒಂದು ಶಾಂತಿ ಸಭೆಯನ್ನು ನಡೆಸಿ ನಂತರ ತೀರ್ಮಾನಕ್ಕೆ ಬನ್ನಿ, ಅದನ್ನು ಕೋರ್ಟ್ಗೆ ತಿಳಿಸಿ ಆದಷ್ಟು ಬೇಗನೆ ಈ ವಿಚಾರವನ್ನು ಇತ್ಯರ್ಥ ಮಾಡಿಕೊಳ್ಳಿ ಅನ್ನುವಂತಹ ಅಂಶವನ್ನು ಕೂಡ ಹೈಕೋರ್ಟ್ ಹೇಳಿದೆ. ಇಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಸಂಘಟನೆಗಳ ನಡುವೆ ದೊಡ್ಡ ಪೈಪೋಟಿ ಶುರುವಾಗಿದೆ. ಯಾಕಂದರೆ ಮೊದಲ ಹಂತದಲ್ಲಿ RSSನವರು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅನ್ನೋಂಥದ್ದಕ್ಕೆ ಹೊರಟರು. ಆದರೆ RSS ಸಂಘಟನೆಯ ಪೂರ್ವಾಪರದ ಬಗ್ಗೆ ಪ್ರಶ್ನೆಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಸೈದ್ಧಾಂತಿಕವಾಗಿ ಎತ್ತಿದ್ದಾರೆ. ಅದು ಅವರ ಪಕ್ಷದ ನಿಲುವು, ಅವರ ನಿಲುವುಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಯಾವಾಗ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಹೇಳಿ RSSನವರು ಹೊರಟರು, ಅದಕ್ಕೆ ಒಂದೇ ದಿನ ಜಾಥಾ, ಮೆರವಣಿಗೆ, ಹೋರಾಟಕ್ಕಾಗಿ ಬೇರೆ ಬೇರೆ ಮನವಿಗಳು ಬಂದವು. RSSನ ಹೊರತುಪಡಿಸಿ 5 ಸಂಘಟನೆಗಳು ಬಂದಿದ್ದಾವೆ. ಅಂದರೆ ಒಟ್ಟು 6 ಸಂಘಟನೆಗಳಿಂದ ನವೆಂಬರ್ 2ರಂದೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಚಿತ್ತಾಪುರದಲ್ಲಿ ಒಂದೇ ಕಡೆಯಲ್ಲಿ ಮಾಡಬೇಕು ಅಂತ ಮನವಿಗಳು ಸಲ್ಲಿಕೆ ಆಗಿದ್ದಾವೆ. RSSಗೆ ಪ್ರತಿಷ್ಠೆ, ಸರ್ಕಾರಕ್ಕೆ ಭದ್ರತೆಯ ಚಿಂತೆಯೂ ಕೂಡ ಇಲ್ಲಿ ಎದುರಾಗಿದೆ. ಯಾವಾಗ 5-6 ಸಂಘಟನೆಗಳು ಒಂದೇ ದಿವಸ ಇಲ್ಲಿ ಒಂದು ಪಥಸಂಚಲನ, ಪ್ರತಿಭಟನೆ, ಜಾಥಾ ಈ ರೀತಿಯಾಗಿ ಮಾಡಬೇಕು ಅಂತ ನಿರ್ಧರಿಸಿದಾಗ ಸಹಜವಾಗಿಯೇ ಅಲ್ಲಿ ಭದ್ರತೆಯನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಸರ್ಕಾರದ್ದಾಗುತ್ತೆ. ಇದೀಗ ಸರ್ಕಾರಕ್ಕೂ ಕೂಡ ಚಿಂತೆಗೆ ಎಡೆ ಮಾಡಿಕೊಟ್ಟಿದೆ. ಯಾರದ್ದೇ ಮನವಿಯನ್ನು ಕೂಡ ನಾವು ತಿರಸ್ಕರಿಸಿಲ್ಲ ಅಂತ ಸರ್ಕಾರವೂ ಕೂಡ ಹೇಳಿದೆ. ಎಲ್ಲರ ಮನವಿಯನ್ನು ಕೂಡ ಪರಿಗಣಿಸಿದ್ದೀವಿ, ತಿರಸ್ಕರಿಸಿಲ್ಲ. ಆದರೆ ಹೇಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. RSSಗೆ ಇದು ಪ್ರತಿಷ್ಠೆಯೂ ಕೂಡ ಆಗಿದೆ. ಯಾಕಂದರೆ ಎಲ್ಲ ಕಡೆ ನಾವು ಪಥಸಂಚಲನ ಮಾಡ್ತೀವಿ, ಚಿತ್ತಾಪುರದಲ್ಲಿ ಯಾಕೆ ಬಿಡಲ್ಲ ಅನ್ನೋಂಥದ್ದು RSSನ ಪ್ರಶ್ನೆ ಇದೆ. ಅನುಮತಿ ಕೊಡೋ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು BJP ನಡುವೆ ಜಟಾಪಟಿ ನಡೀತಾ ಇದೆ. ಅನುಮತಿ ಕೊಡಬೇಕು, ಕೊಡಬಾರ್ದು ಅನ್ನೋಂಥ ವಿಚಾರದಲ್ಲೂ ಕೂಡ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ನವರು ಯಥಾ ಪ್ರಕಾರವಾಗಿ RSSನ ಮೂಲ, RSSನ ನೋಂದಾವಣೆ, RSSನ ಫಂಡು ಈ ರೀತಿಯಂಥ ವಿಚಾರಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆಲ್ಲ BJPಯವರು ಕೂಡ ತಿರುಗೇಟನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಇಲ್ಲಿ ಅಕ್ಟೋಬರ್ 30ರಂದು ಹೈಕೋರ್ಟ್ನಲ್ಲಿ ಇದರ ಭವಿಷ್ಯ ನಿರ್ಧಾರ ಆಗೋದಿದೆ. ಯಾಕಂದರೆ ಹೈಕೋರ್ಟ್ ಇವತ್ತು ವಿಚಾರಣೆಯನ್ನು ನಡೆಸಿದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಅಕ್ಟೋಬರ್ 30ರಂದು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇವತ್ತು ವಿಚಾರಣೆ ನಡೆದಿದೆ, ಅಕ್ಟೋಬರ್ 30ರಂದು ನಾವು ಇತ್ಯರ್ಥಪಡ್ತೀವಿ, ಇದಕ್ಕೆ ತೀರ್ಪು ಕೊಡ್ತೀವಿ ಅಂತ ಹೈಕೋರ್ಟ್ ಹೇಳಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವರದಿಯನ್ನು ಸಲ್ಲಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ವಾದ ಪ್ರತಿವಾದ ಏನಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸರ್ಕಾರದ ಪರವಾಗಿ ಇವತ್ತು ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಶಶಿಕಿರಣ್ ಶೆಟ್ಟಿ ಅವರು ಈ ಒಂದು ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆಗೆ ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಬಹಳಷ್ಟು ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ ಅನ್ನುವಂತಹ ವಿಷಯವನ್ನು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಬಹಳಷ್ಟು ಸಂಘಟನೆಗಳು ನವೆಂಬರ್ 2ರಂದೇ ಪಥಸಂಚಲನ ನಡೆಸೋದಕ್ಕೆ ಅಥವಾ ಹೋರಾಟ ನಡೆಸೋದಕ್ಕೆ ಇಂಥದಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದಾವೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾವ ಅರ್ಜಿಗಳನ್ನು ತಿರಸ್ಕರಿಸಿಲ್ಲ. ಅಂದರೆ ಈ ಅರ್ಜಿಗಳು ಇನ್ನೂ ಕೂಡ ಪರಿಶೀಲನೆ ಹಂತದಲ್ಲಿದ್ದಾವೆ ಹೊರತು ಯಾವುದನ್ನು ಕೂಡ ನಾವು ತಿರಸ್ಕರಿಸಿಲ್ಲ, ನೀವು ಮಾಡಬೇಡಿ ಅಂತ ನಾವು ಹೇಳಿಲ್ಲ. ಇನ್ನೂ ಕೂಡ ಹಾಗಿದ್ರೆ ಅನುಮತಿ ಕೂಡ ಕೊಟ್ಟಿಲ್ಲ, ಅನುಮತಿಯನ್ನು ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ, ಅರ್ಜಿಗಳನ್ನು ತಿರಸ್ಕರಿಸಿಲ್ಲ. ಎಲ್ಲ ಸಂಘಟನೆಗಳನ್ನು ಕರೆದು ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿದೆ. ಅಂದರೆ ನೀವು ಯಾಕೆ ಅದೇ ದಿವಸ ನಿಮ್ಮ ಹೋರಾಟ ನಡೆಸಬೇಕು, ನಿಮ್ಮ ಜಾಥಾ ನಡೆಸಬೇಕು, ನಿಮ್ಮ ಪಥಸಂಚಲನ ನಡೆಸಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಎಲ್ಲ ಸಂಘಟನೆಗಳನ್ನು ಕೂಡ ಕರೆದು ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸೋದಕ್ಕೆ ಮುಂದಾಗಿದೆ. ಬಂದೋಬಸ್ತ್ಗಾಗಿ 2 ವಾರಗಳ ಸಮಯಾವಕಾಶ ನಮಗೆ ಬೇಕಾಗಿದೆ. ಅಂದರೆ ನಾವು ಈ ಎಲ್ಲ ಸಂಘಟನೆಗಳು ಒಂದೇ ದಿವಸ ಮಾಡಬೇಕು ಅಂತ ಹೇಳಿದರೆ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ನಮಗೊಂದು 2 ವಾರಗಳ ಕಾಲಾವಕಾಶ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಬಂದೋಬಸ್ತ್ಗಾಗಿ 2 ವಾರಗಳ ಸಮಯಾವಕಾಶ ನಮಗೆ ಬೇಕಾಗಿದೆ ಅಂತ ಕೂಡ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಅರುಣ್ ಶ್ಯಾಮ್ ಅವರು RSS ಪರವಾಗಿ ವಾದ ಮಂಡನೆಯನ್ನು ಮಾಡಿದ್ದಾರೆ. 2 ವಾರ ಅವಕಾಶ ನೀಡಿದರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಯಾಕಂದರೆ 2 ವಾರಗಳಲ್ಲಿ ನೀವು ಅವಕಾಶ ಬೇಕು ಭದ್ರತೆ ಒದಗಿಸೋದಕ್ಕೆ ಅಂತ ಹೇಳಿದರೆ ಚಿತ್ತಾಪುರದಲ್ಲಿ ನಡೆಸುವಂಥ ಒಂದು ಪಥಸಂಚಲನ ಮತ್ತು ಇತರೆ ಕಾರ್ಯಕ್ರಮಗಳ ಆಯೋಜನೆಗೆ ನಿಮಗೆ ಸಾಧ್ಯ ಆಗುತ್ತಾ, ಸಮಸ್ಯೆಗೆ ಪರಿಹಾರ ನಿಮ್ಮ ಹತ್ರ ಸಿಗುತ್ತಾ ಅಂದರೆ ಬಹುತೇಕ ಸಂಘಟನೆಗಳು ನಾವು ಕೇಳಿದ ದಿನದಂದೇ ಅವಕಾಶವನ್ನು ಕೇಳಿದಾವೆ. ಅಂದರೆ ನಾವು ಯಾವ ದಿವಸದಂದು ಅವಕಾಶವನ್ನು ಕೇಳಿದ್ವೋ, ಅನುಮತಿಯನ್ನು ಕೇಳಿದ್ವೋ, ಅದೇ ದಿವಸದಂದೇ ಉಳಿದ ಸಂಘಟನೆಗಳವರು ಕೂಡ ಅವಕಾಶವನ್ನು ಕೇಳಿದಾವೆ. ಹೀಗಿರುವಾಗ
ಕೋರ್ಟ್ ಕೇಳಿದ್ದಕ್ಕಾಗಿ ನಾವು ನವೆಂಬರ್ 2ರಂದು ನಡೆಸ್ತೀವಿ ಅಂತ ಕೊಟ್ಟಿದ್ವಿ. ಅಂದರೆ ಹಿಂದೆ ವಿಚಾರಣೆ ನಡೆಸೋ ಒಂದು ಸಂದರ್ಭದಲ್ಲಿ ನವೆಂಬರ್ 2ನೇ ತಾರೀಕಿನಲ್ಲಿ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತಕೊಂಡು ಕೋರ್ಟ್ ಏನು ಕೇಳಿತ್ತು, ಅದರ ಪ್ರಕಾರವಾಗಿ ನಾವು ನವೆಂಬರ್ 2ನೇ ತಾರೀಕಿನಂದು ನಾವು ಹಾಗಾದರೆ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ವಿ, ಅನುಮತಿಯನ್ನು ಕೇಳಿದ್ವಿ. ನಮಗೆ ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಬೇಕು. ಇನ್ನು ಅದನ್ನು 15 ದಿವಸ ಎಲ್ಲ ಮುಂದೂಡಿಕೆ ಮಾಡುವಂಥದ್ದು ಬೇಡ. ನವೆಂಬರ್ 2ರಂದು ನಾವೇನು ಕೋರ್ಟ್ ಹಿಂದೆ ಕೇಳಿತ್ತು ಆ ಪ್ರಕಾರವಾಗಿ ನಾವು ನವೆಂಬರ್ 2ಕ್ಕೆ ನಾವು ಮತ್ತೆ ಈಗ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನವೆಂಬರ್ 2ಕ್ಕೆ ನಮಗೆ ಕೊಡಲಿ, ಅವಕಾಶವನ್ನು ಮಾಡಿಕೊಡಲಿ, ನಾವು ಅವತ್ತೇನೆ ಪಥಸಂಚಲನ ಮಾಡ್ತೀವಿ ಅಂಥೇಳಿ RSS ಪರ ವಕೀಲರು ವಾದಿಸಿದ್ದಾರೆ. ಮತ್ತು ರಾಜ್ಯದ 450 ಕಡೆಗಳಲ್ಲಿ ಪಥಸಂಚಲನ ಮಾಡಿದ್ದೇವೆ, ಎಲ್ಲಿಯೂ ಕೂಡ ಭದ್ರತೆಯ ಸಮಸ್ಯೆ ಎದುರಾಗಿರಲಿಲ್ಲ. ಕರ್ನಾಟಕದಲ್ಲಿನೇ 450 ಕಡೆಗಳಲ್ಲಿ ಪಥಸಂಚಲನ ನಡೆಸಲಾಗಿದೆ, ಅಲ್ಲೆಲ್ಲೂ ಕೂಡ ಭದ್ರತಾ ಲೋಪ ಎದುರಾಗಿಲ್ಲ. ಈಗ ಚಿತ್ತಾಪುರಕ್ಕೆ ಮಾತ್ರ ಯಾಕೆ? ಚಿತ್ತಾಪುರದಲ್ಲಿ ಭದ್ರತೆ ಸಮಸ್ಯೆ ಎದುರಾಗುತ್ತೆ ಅಂತೇಳಿ ಆದರೆ ಕೇಂದ್ರದಿಂದ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಿಸಿ. ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ಕೇಂದ್ರ ಸರ್ಕಾರದಿಂದ ಭದ್ರತಾ ಪಡೆಗಳನ್ನು ನಿಯೋಜಿಸಿ ಅಂತೇಳಿ ಅವರು ಸೂಚಿಸಿದ್ದಾರೆ, ಅವರು ಕೇಳಿದ್ದಾರೆ, ಸರ್ಕಾರವನ್ನು ಕೂಡ ಪ್ರಶ್ನಿಸಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ MGS ಕಮಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೋರ್ಟ್ನಲ್ಲಿ. ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಈ ಸಮಸ್ಯೆಯನ್ನು. ಯಾಕಂದರೆ ಇದನ್ನು ಸಮಸ್ಯೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದಂಥದ್ದು ಸರಿಯಲ್ಲ. ಇದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಹುಡುಕಬೇಕು. ಇದನ್ನು ಹೆಚ್ಚು ಎಳೆಯದೇ ಇರುವಂಥದ್ದು ಒಳ್ಳೆಯದು ಅಂತ. ಈ ರೀತಿಯಾಗಿ ಒಂದು ಕಡೆಯಲ್ಲಿ ಪಥಸಂಚಲನ ಮಾಡಬೇಕು, ಉಳಿದವ್ರದ್ದೆಲ್ಲವೂ ಇದನ್ನು ಎಳೆಯದೇ ಇರುವಂಥದ್ದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಕೋರ್ಟ್ ವ್ಯಕ್ತಪಡಿಸಿದೆ, ನ್ಯಾಯಮೂರ್ತಿಯವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಅಕ್ಟೋಬರ್ 28ರಂದು ಸಂಯೋಜಕರೊಂದಿಗೆ ಶಾಂತಿ ಸಭೆಯನ್ನು ನಡೆಸಿ, ನೀವು ಸಂಯೋಜಕರುಗಳನ್ನು ಯಾರ್ಯಾರು ಅರ್ಜಿಯನ್ನು ಹಾಕಿದ್ದಾರೆ ಅವರೆಲ್ಲರನ್ನು ಕೂಡ ಕರೆಸಿ ಅಕ್ಟೋಬರ್ 28ರಂದು ಒಂದು ಶಾಂತಿ ಸಭೆಯನ್ನು ಮಾಡಿ ಅದರೊಂದು ಇತ್ಯರ್ಥಕ್ಕೆ ಬನ್ನಿ. ಶಾಂತಿ ಸಭೆ ಎಲ್ಲಿ ಅನ್ನೋದನ್ನು ಅರ್ಜಿದಾರರಿಗೆ ನಾಳೆಯೇ ನೀವು ತಿಳಿಸಿ. ಅಂದರೆ ನಾಳೆನೇ ನೀವು ನೋಟಿಸನ್ನು ಕೊಟ್ಬಿಡಿ, 28ಕ್ಕೆ ಒಂದು ಸಭೆ ಕರೀರಿ, ಯಾರ್ಯಾರು ಅರ್ಜಿ ಹಾಕಿದಾರ ಅವರೆಲ್ಲರೂ ಕೂಡ ಕರೀರಿ 28ರಂದು. ಆ ಶಾಂತಿ ಸಭೆ ಎಲ್ಲಿ ನಡೆಸ್ತೀರಿ ಅನ್ನೋದನ್ನು ಕೂಡ ಕೇಳಿ, ಅಲ್ಲಿ ಶಾಂತಿ ಸಭೆಯಲ್ಲಿ ಏನು ನಿರ್ಧಾರಗಳಾಗಿದೆ ಅನ್ನೋದರ ಬಗ್ಗೆ ಅಕ್ಟೋಬರ್ 30ರಂದು ಕೋರ್ಟ್ಗೆ ಸಭೆಯ ಒಂದು ವರದಿಯನ್ನು ಕೊಡಿ. ನೀವು ನಡೆಸಿರ್ತಕ್ಕಂಥ ಸಭೆಯಲ್ಲಿ ಏನು ತೀರ್ಮಾನಕ್ಕೆ ಬಂದಿದ್ದೀರಿ ಅನ್ನೋಂಥ ವರದಿಯನ್ನು ಅಕ್ಟೋಬರ್ 30ರಂದು ಕೋರ್ಟ್ಗೆ ಕೊಡಿ. ಅಕ್ಟೋಬರ್ 30ರಂದು ವರದಿಯನ್ನು ನೀವು ಕೊಟ್ಟರೆ ಅವತ್ತೇ ತೀರ್ಪು ಕೊಡೋಣ ಅಂಥೇಳಿ ಕೋರ್ಟ್ ಹೇಳಿದೆ. ಅಂದರೆ ಯಾವ ರೀತಿಯಾಗಿ ಇದನ್ನು ನಡೆಸಬೇಕು, ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಪನ್ನು ಅವತ್ತೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಕೋರ್ಟ್ ಈಗ ಇದರ ಭವಿಷ್ಯವನ್ನು ಅಕ್ಟೋಬರ್ 30ರಂದು ನಿರ್ಧರಿಸುತ್ತೆ. ಆದರೆ ಇನ್ನೊಂದು ಕಡೆಯಲ್ಲಿ ರಾಜಕೀಯದ ವಾಕ್ಸಮರಗಳು ಕೂಡ ನಡೀತಾ ಇದೆ. ಚಿತ್ತಾಪುರದ ಒಂದು ಕಡೆಯಲ್ಲಿ ಮಾತ್ರ RSS ಪಥಸಂಚಲನಕ್ಕೆ ಯಾಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ RSSನವರು ಕೇಳ್ತಿದ್ದಾರೆ ಅಥವಾ BJಪಿಯವರು ಕೇಳ್ತಿದ್ದಾರೆ. ಕಾಂಗ್ರೆಸ್ ತನ್ನ ಸಮರ್ಥನೆಯನ್ನು ಕೊಡ್ತಿದೆ. ಅದೇ ದಿವಸ 5-6 ಸಂಘಟನೆಗಳು ಕೂಡ ಅರ್ಜಿಯನ್ನು ಹಾಕಿರೋದ್ರಿಂದಾಗಿ ಯಾವ ರೀತಿಯಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಳ್ತಾರೆ ಸರ್ಕಾರದವರು ಅನ್ನೋದನ್ನು ಕೂಡ ನೋಡಬೇಕಾಗಿದೆ.